ಕರೆಯುವಂಥ ವಿಷಯ ಏನಪ್ಪ ಅಂದ್ರೆ ನಮ್ಮ ಯುವ ವಿಕಾಸ ವೇದಿಕೆಯ ಸಾರಥ್ಯದೊಳಗೆ ನಡೆಯುವಂಥ ರಾಜ್ಯ ಮಟ್ಟದ ಮುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ ಕುರಿತು ಕೆಲವೊಂದಿಷ್ಟು ವಿಷಯಗಳನ್ನು ನಮ್ಮ ಮಾಧ್ಯಮ ಸ್ನೇಹಿತರ ಎದುರಿಗೆ ಪ್ರಸ್ತುತಪಡಿಸುತ್ತಿದ್ದೇನೆ. ಈ ರಾಜ್ಯ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆ ಯಾಕೆ ಮಾಡಕತ್ತಿದ್ದೆವು, ಇದರ ಉದ್ದೇಶ ಏನಾಗಿದೆ ಅಂದರೆ ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕದ ಮಕ್ಕಳಿಗಾಗಿರ್ಬೋದು ಮತ್ತು ನಮ್ಮ ಅಫ್ಜಲ್ಪುರ ತಾಲೂಕಿನಲ್ಲಿರ್ತಕ್ಕಂಥ ಮಕ್ಕಳಿಗೆ ಇವರಲ್ಲಿ ಸ್ಪರ್ಧಾತ್ಮಕ ಭಾವನೆ ಹೆಚ್ಚಾಗಲಿ ಮತ್ತು ಇವರಲ್ಲಿ ಅರಿವು ಹೆಚ್ಚಾಗಲಿ ಅನ್ನುವಂಥ ದೃಷ್ಟಿಕೋನದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ರಾಜ್ಯ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗ ಪ್ರತಿಯೊಂದು ಜಿಲ್ಲೆಯಿಂದ ಭಾಗವಹಿಸಬಹುದು. ರಾಜ್ಯದೊಳಗಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರೇನಪ್ಪ ಅಂದ್ರೆ ಈ ರಾಜ್ಯ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗೆ ಭಾಗವಹಿಸಬಹುದು. ಅಷ್ಟೇ ಅಲ್ಲದೆ ಈ ಪರೀಕ್ಷೆ ಯಾವಾಗೈತಂದ್ರೆ 9/8/2026 ಈ ಪರೀಕ್ಷೆಯನ್ನು ಹಮ್ಮಿಕೊಳ್ಳಲಾಗಿದೆ. ಅಂದ್ರೆ ಭಾನುವಾರ ದಿನ, ಅವತ್ತು ರವಿವಾರ ಏನೈತಲ್ಲ 9/8/2026 ರವಿವಾರ ದಿನ ಈ ಪರೀಕ್ಷೆ ಇರ್ತೈತಿ. ಈ ಪರೀಕ್ಷೆ ಸ್ಥಳ ಎಲ್ಲೈತಿ ಅಂತ ನೋಡೋದಾದ್ರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ದೇಸಾಯಿ ಕಲ್ಲೂರು ರೋಡ್ ಅಫ್ಜಲ್ಪುರ ಪಟ್ಟಣದೊಳಗ ಈ ಪರೀಕ್ಷೆ ಇರ್ತೈತಿ. ಬೆಳಿಗ್ಗೆ 10 ಗಂಟೆಗೆ ಪರೀಕ್ಷೆ ಇರ್ತೈತಿ, 11:00 ಎಕ್ಸಾಮ್ ಕಂಪ್ಲೀಟ್ ಆಗ್ತೈತಿ. ನೆಕ್ಸ್ಟ್ ಏನಪ್ಪಾ ಮಧ್ಯಾಹ್ನ 1 ಗಂಟೆಗೆ ಸಹಿತ ಏನಪ್ಪಾ ಈ ಕಾರ್ಯಕ್ರಮ ಇರ್ತೈತಿ. ಬೆಳಿಗ್ಗೆ ಎಕ್ಸಾಮ್ ನಡೆಸಿ ಮಧ್ಯಾಹ್ನ 1 ಗಂಟೆ ಒಳಗ 1 ಗಂಟೆಗೆ ಏನಪ್ಪಾ ಈ ಕಾರ್ಯಕ್ರಮ ಇರ್ತೈತಿ. ಈ ಕಾರ್ಯಕ್ರಮದಲ್ಲಿ ಯಾರು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರ್ತಾರ, ಯಾರು ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿರ್ತಾರ, ಯಾರು ತೃತೀಯ ಸ್ಥಾನವನ್ನು ಪಡೆದುಕೊಂಡಿರ್ತಾರ ಅಂತಹ ಪ್ರತಿಭೆಗಳಿಗೆ ಬಹುಮಾನವನ್ನು, ಒಂದು ವೇಳೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಂತ ಅಭ್ಯರ್ಥಿಗಳಿಗೆ ಎಷ್ಟು ರೂಪಾಯಿ ಬಹುಮಾನ ಕೊಡ್ತೇವೆ ಅಂದ್ರೆ 51,000 ರೂಪಾಯಿ ಬಹುಮಾನವನ್ನು ಕೊಡ್ತೇವೆ. ಈ ಬಹುಮಾನ ಯಾರು ಕೊಡ್ಲಾಕತ್ತಾರಪ್ಪ ಅಂದ್ರ ನಮ್ಮ JM ಕೊರ್ಗು ಸರ್ ಅವರು ಈ ಬಹುಮಾನ ಕೊಡ್ಲಾಕತ್ತಾರ. ಇನ್ನು ದ್ವಿತೀಯ ಸ್ಥಾನ ಪಡೆದುಕೊಂಡಿರ್ತಕ್ಕಂಥ ಸ್ಪರ್ಧಾರ್ಥಿಗಳಿಗೆ ಸುಮಾರು 25,000 ರೂಪಾಯಿ ಬಹುಮಾನವನ್ನು ಕೊಡ್ತೇವೆ. ಈ ಬಹುಮಾನವನ್ನು ಯಾರು ಕೊಡ್ಲಾಕತ್ತಾರಪ್ಪ ಅಂದ್ರ ನಮ್ಮ ನಿತಿನ್ ಗುತ್ತೇದವರು ಏನದಾರಲ್ಲ ಇವರು ಈ ಬಹುಮಾನವನ್ನು ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಯಾರು ತೃತೀಯ ಸ್ಥಾನವನ್ನು ಪಡೆದುಕೊಳ್ತಾರಲ್ಲ ಅವರಿಗೆ ಸಹಿತ ಏನಪ್ಪಾ ಅಂದ್ರ 15,000 ರೂಪಾಯಿ ಬಹುಮಾನವನ್ನು ಕೊಡ್ತಾ ಇದ್ದಾರೆ. ಯಾರಪ್ಪ ಅಂದ್ರೆ ನಮ್ಮ ಶಿವಕುಮಾರ್ ನಾಟಿಕರ್ ಅವರು. ಯುವ ವಿಕಾಸ ವೇದಿಕೆಯ ಸಾರಥ್ಯದೊಳಗೆ ನಡೆಯುವಂತ ರಾಜ್ಯ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆ ಏನೈತಲ್ಲ ಇದ ನನ್ನೆಲ್ಲ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ರಾಜ್ಕುಮಾರ್ ಬಡೂರ್ಗಿ ಅವರಾಗಿರ್ಬೋದು, ಯಲ್ಲಾಲಿಂಗ್ ಪೂಜಾರಿ ಅವರಾಗಿರ್ಬೋದು, ಓಂಕಾರ ಶಾಸ್ತ್ರಿ ಅವರಾಗಿರ್ಬೋದು, ಪರಶುರಾಮ್ ಬಿರಾದಾರ್ ಅವರಾಗಿರ್ಬೋದು, ನರಸು ಪೂಜಾರಿ ಅವರಾಗಿರ್ಬೋದು, ಅಷ್ಟೇ ಅಲ್ಲದೆ ಇನ್ನಿತರೆ ನಮ್ಮ ಅಫ್ಜಲ್ಪುರ ತಾಲೂಕಿನಲ್ಲಿ ಇರ್ತಕ್ಕಂಥ ಕಾಲೇಜಿನ ಪ್ರಾಚಾರ್ಯರು, ಈಗ ನಮ್ಮ ದೇವರಾಜ್ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾಗಿರ್ತಕ್ಕಂಥ ಶರಣ್ ಕುಮಾರ್ ಸರ್ ಅವರು ಸಹಿತ ನಮ್ಮ ಜೊತೆ ಇದ್ದಾರೆ. ಅಷ್ಟೇ ಅಲ್ಲದೆ ಇನ್ನಿತರೆ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರು, ಉಪನ್ಯಾಸಕರು, ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಯಲ್ಲಾಲಿಂಗ್ ಪ್ಯಾಟೀಸ್ ಅವರು ಸಹಿತ ಏನಪ್ಪ ಅಂದ್ರೆ ಈ ಕಾರ್ಯಕ್ರಮಕ್ಕೆ ನಮ್ಗೆ ಪ್ರೋತ್ಸಾಹಗಳನ್ನು ನೀಡ್ತಾ ಇದ್ದಾರೆ. ಇಷ್ಟೇನಪ್ಪ ಅಂದ್ರೆ ನನ್ನ ಮಾಹಿತಿಗಳನ್ನು ಒದಗಿಸಿಕೊಡ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಇನ್ನಷ್ಟು ಮಾಹಿತಿಗಳನ್ನು ಬೇಕಾದ್ರೆ ನಮ್ಮ ನಂಬರ್ಗಳನ್ನು ಕೊಡ್ತೇವೆ, ಆ ನಂಬರ್ಗೆ ಕರೆ ಮಾಡಿ ನಿಮಗೆ ಎಕ್ಸಾಮ್ನಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ನೀವು ಮಾಧ್ಯಮದ ಸ್ನೇಹಿತರಿಗೆ ನಮಸ್ಕಾರಗಳು. ಇವತ್ತಿನ ದಿನ ನಮ್ಮ ಅಫ್ಜಲ್ಪುರ ತಾಲೂಕಿನಲ್ಲಿ ಇರ್ತಕ್ಕಂತಹ ಯುವ ವಿಕಾಸ ವೇದಿಕೆ ಆಶ್ರಯದಲ್ಲಿ ಆಗಸ್ಟ್ 9ನೇ ತಾರೀಕಿನಂದು ರಾಜ್ಯ ಮಟ್ಟದ ಒಂದು ಮುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಪರೀಕ್ಷೆಯಲ್ಲಿ ಏನಪ್ಪ ಅಂತಂದರೆ ಅಫ್ಜಲ್ಪುರ ತಾಲೂಕಿನ ಎಲ್ಲ ಒಂದು ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಭಾಗಿಯಾಗಿ ಈ ಪರೀಕ್ಷೆಯನ್ನು ಬರೀಬೇಕಾಗಿ ಈ ರಾಜ್ಯ ಮಟ್ಟದ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಫ್ಜಲ್ಪುರ ತಾಲೂಕಿನ ಎಲ್ಲ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಭಾಗಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಹಾಗೂ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಒಂದು ವಿಶೇಷ ಉಪನ್ಯಾಸಕರು ಸಿದ್ದಣ್ಣ ದಳವಾಯಿ ಸರು ಮತ್ತು ಅದೇ ರೀತಿ ಏನಪ್ಪ ಅಂತಂದರೆ GV ವಿನಾಯಕ್ ಸರ್ ಕೂಡ ಬರ್ತಾ ಇದ್ದಾರೆ. ಅವರ ಒಂದು ವಿಶೇಷ ಉಪನ್ಯಾಸನೂ ಕೂಡ ಇರ್ತದೆ. ಅವರ ಒಂದು ಉಪನ್ಯಾಸ ಏನಪ್ಪ ಅಂತಂದ್ರೆ ಅಫ್ಜಲ್ಪುರ ತಾಲೂಕಿನ ವಿದ್ಯಾರ್ಥಿಗಳು ಹಾಗೂ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ವಿಕಾಸ ವೇದಿಕೆ ಅಫ್ಜಲ್ಪುರ ವತಿಯಲ್ಲಿ ಹಮ್ಮಿಕೊಂಡಂಥ ರಾಜ್ಯ ಮಟ್ಟದ ಮುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ 2026 ಈ ಪರೀಕ್ಷೆ ದಿನಾಂಕ 9/8/2026 ಅಫ್ಜಲ್ಪುರದ ಸರ್ಕಾರಿ ಡಿಗ್ರಿ ಕಾಲೇಜಿನಲ್ಲಿ ನಡೆಯಲಿದ್ದು, ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ರಾಜ್ಯದಾದ್ಯಂತ ಎಲ್ಲ
ಜಿಲ್ಲೆಗಳಿಂದ, ತಾಲೂಕುಗಳಿಂದ, ಹಳ್ಳಿಗಳಿಂದ ವಿದ್ಯಾರ್ಥಿಗಳು ಭಾಗವಹಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಜೊತೆಗೆ ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಬರ್ತಕ್ಕಂಥ ಜಿಲ್ಲೆಗಳಲ್ಲಿ ಮತ್ತು ಅಫ್ಜಲ್ಪುರ ತಾಲೂಕಿನ ಎಲ್ಲ ಹಳ್ಳಿಗಳಲ್ಲಿ ಬರ್ತಕ್ಕಂಥ ನನ್ನ ವಿದ್ಯಾರ್ಥಿ ಮಿತ್ರರು ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿ ಈ ಒಂದು ಪರೀಕ್ಷೆಯನ್ನು ಫೇಸ್ ಮಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಜೊತೆಗೆ ಈ ಪರೀಕ್ಷೆಯಲ್ಲಿ ಉನ್ನತವಾದಂಥ ಒಂದು ಅಂಕ ಗಳಿಸಿದರೆ ಪ್ರಥಮ ಬಹುಮಾನ 51,000 ರೂಪಾಯಿ ಇರುವುದು, ದ್ವಿತೀಯ ಬಹುಮಾನ 25,000 ರೂಪಾಯಿ ಇರುವುದು, ತೃತೀಯ ಬಹುಮಾನ 15,000 ರೂಪಾಯಿ ಇರುವುದು. ಕೇವಲ ಬಹುಮಾನಕ್ಕಾಗಿ ಸ್ಪರ್ಧೆಯಲ್ಲಿ ಭಾಗವಹಿಸೋಕ್ಕಿಂತ ನಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನು ಹೆಚ್ಚಿಗೆ ಮಾಡಿಕೊಳ್ಳಬೇಕಾಗಿತ್ತು. ಯಾಕಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಇವತ್ತು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಭಾಳಷ್ಟು ಎದುರಿಸಬೇಕಾಗಿದೆ. ಸ್ಪರ್ಧಾತ್ಮಕ ಯುಗದಲ್ಲಿರ್ತಕ್ಕಂಥ ಈ ಒಂದು ಕಾಲದಲ್ಲಿ ಸ್ಪರ್ಧೆ ಅಂತಕ್ಕಂಥದ್ದು ಎಷ್ಟೇ ಜನ ಭಾಗವಹಿಸಿದ್ರು ಕೂಡ ಅದನ್ನು ಕಮ್ಮಿನೇ. ಅದರಲ್ಲಿ ಯಶಸ್ವಿ ಅಂತಕ್ಕಂಥದ್ದು ನಾವು ಈ ಒಂದು ಪರೀಕ್ಷೆಗಳಲ್ಲಿ ಭಾಗವಹಿಸುವ ಮೂಲಕ ನಮ್ಮ ಒಂದು ಅಂಕಗಳು ಗಳಿಸೋದ್ರಿಂದ ಈ ಬಹುಮಾನವನ್ನು ಪಡೆಯಬಹುದು ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತೇನೆ. ಆದ್ದರಿಂದ ಎಲ್ಲರೂ ನಮ್ಮೆಲ್ಲ ವಿದ್ಯಾರ್ಥಿಯ ಬಳಗದವರು ಅದೇ 9ನೇ ತಾರೀಕು 9/8/2026 ನಡೀತಕ್ಕಂಥ ಮುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸಿ ನಿಮ್ಮ ಒಂದು ಬಹುಮಾನವನ್ನು ಪಡೆಯೋದ್ರ ಮೂಲಕ ಯಶಸ್ವಿ ಗಳಿಸ್ರಿ ಅಂತಕ್ಕಂಥ ಮಾಧ್ಯಮ ಮಿತ್ರದವರಿಗೆ ನನ್ನ ನಮಸ್ಕಾರಗಳು. ವಿದ್ಯೆ ಎಂಬುದು ಹುಲಿಯಾಲಿದ್ದಂತೆ ಅದನ್ನು ಕುಡಿದವರು ಗರ್ಜಿಸಲೇಬೇಕೆಂಬ ಅಂಬೇಡ್ಕರ್ ಅವರ ವಾಣಿಯಂತೆ ಅಫ್ಜಲ್ಪುರ ಪಟ್ಟಣದೊಳಗೆ ರಾಜ್ಯ ಮಟ್ಟದ ಮುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಯುವ ವಿಕಾಸ ವೇದಿಕೆ ಅಡಿಯಲ್ಲಿ ಹಮ್ಮಿಕೊಂಡಿರುವಂಥದ್ದು. ಈ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ರಾಜ್ಯ ಮಟ್ಟದ ಎಲ್ಲ ವಿದ್ಯಾರ್ಥಿಗಳ ಆಹ್ವಾನವನ್ನು ನೀಡಿದ್ದು, ಜೊತೆಗೆ ಕಲ್ಯಾಣ ಕರ್ನಾಟಕದಲ್ಲಿ ಸ್ಪರ್ಧಾತ್ಮಕ ಮನೋಭಾವನೆಯನ್ನು ಮೂಡಿಸುವಂಥ ಉದ್ದೇಶದ ಸಲುವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂಥದ್ದು. ಈ ಕಾರ್ಯಕ್ರಮಕ್ಕೆ ಈ ಪರೀಕ್ಷೆಗೆ ಹಾಜರಾಗುವಂತಹ ಮಕ್ಕಳಿಗೆ ಯಾರು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರ್ತಾರೋ ಅವರಿಗೆ 51,000 ಬಹುಮಾನವಿರುತ್ತದೆ. ಹಾಗೂ ದ್ವಿತೀಯ ಬಹುಮಾನವನ್ನು 25,000 ನೀಡಲಾಗ್ತದೆ. ಅದೇ ರೀತಿಯಾಗಿ ತೃತೀಯ ಬಹುಮಾನವನ್ನು 15,000 ಅಂತ ನೀಡಲಾಗ್ತದೆ. ಇದರ ಉದ್ದೇಶ ಏನಂತಂದ್ರೆ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿಗೆ ಜ್ಞಾನಕ್ಕಾಗಿ ಈ ಯುವ ವಿಕಾಸ ವೇದಿಕೆ ಅಡಿಯಿಂದ ಕೆಲವೊಂದಿಷ್ಟು ಆರ್ಥಿಕ ನೆರವನ್ನು ಕೊಡುವಂಥ ಉದ್ದೇಶ ಸಲುವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿರುವಂಥದ್ದು. ಅದರ ಜೊತೆಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಭಾರತದ ಹಲವೆಡೆ ಅನೇಕ IAS ಆಫೀಸರ್ಗಳನ್ನು ಕೊಟ್ಟಿರುವಂತಹ ಇನ್ಶಾಟ್ IAS ಅಕಾಡೆಮಿಯ ಸಂಸ್ಥಾಪಕರಾಗಿರುವಂತಹ ವಿನಯ್ ಕುಮಾರ್ JB ಸರ್ ಅವರು ಬರ್ತಾ ಇದ್ದಾರೆ. ಜೊತೆಗೆ ಖ್ಯಾತ ಇತಿಹಾಸ ಉಪನ್ಯಾಸಕರಾಗಿರುವಂತಹ ಸ್ಪರ್ಧಾ ಜೀನಿಯಸ್ ಅಕಾಡೆಮಿಯ ಸಂಸ್ಥಾಪಕರಾಗಿರುವ ಸಿದ್ದಣ್ಣ ದಳವಾಯಿ ಸರ್ ಅವರು ಕೂಡ ಬರ್ತಾ ಇದ್ದಾರೆ. ಇವರ ಮಹತ್ವದ ಮಾತುಗಳನ್ನು ಕೇಳಿ ನೀವು ಸ್ಫೂರ್ತಿದಾಯಕವಾಗಿರುವಂತಹ ಒಂದಿಷ್ಟು ವಿಚಾರಗಳನ್ನು ಹಂಚಿಕೊಂಡು ಮುಂದೆ ನೀವು ಕೂಡ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಹಾಗೂ ತಾಲೂಕಿಗೆ ಒಳ್ಳೆಯ ಹೆಸರನ್ನು ತರುವಂಥ ಅಧಿಕಾರಿಗಳಾಗಲಿ ಅನ್ನೋಂಥ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡಿರ್ತೀವಿ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ನಿಮಗೋಸ್ಕರ ಮಾಡುತ್ತಿರುವಂಥ ಈ ಕಾರ್ಯಕ್ರಮಕ್ಕೆ ತಾವು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಉಪಸ್ಥಿತರಿರುವ ಎಲ್ಲ ಉಪನ್ಯಾಸಕ ಬಳಗ ಹಾಗೂ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಕರ್ನಾಟಕ ರಾಜ್ಯದ ಸಮಸ್ತ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಒಂದು ವಿಶೇಷವಾದ ಒಂದು ಸೂಚನೆ. ನಮ್ಮ ಅಫ್ಜಲ್ಪುರ ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಹಮ್ಮಿಕೊಂಡಿದ್ದು, ಆ ಒಂದು ಪರೀಕ್ಷೆ ದಿನಾಂಕ 9/8/2026 ಬೆಳಿಗ್ಗೆ 10 ಗಂಟೆಗೆ ಒಂದು ನಿಗದಿ ಮಾಡಿದ್ದು, ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಒಂದು ವಿದ್ಯಾರ್ಥಿ ಬಳಗ ಈ ಒಂದು ಪರೀಕ್ಷೆಯಲ್ಲಿ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಭಾಗಿಯಾಗಬೇಕು. ಅದರ ಜೊತೆಗೆ ಅಫ್ಜಲ್ಪುರ ತಾಲೂಕಿನಲ್ಲಿ ಒಂದು ಶೈಕ್ಷಣಿಕ ಕ್ರಾಂತಿ ಹಬ್ಬಿಸಬೇಕು. ಅದರ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಒಂದು ಸ್ಪರ್ಧಾತ್ಮಕ ಮನೋಭಾವನೆಯನ್ನು ಒಂದು ಬೆಳೆಸುವ ನಿಟ್ಟಿನಲ್ಲಿ ಯುವ ವಿಕಾಸ ವೇದಿಕೆ ಅಫ್ಜಲ್ಪುರ ಅಡಿಯಲ್ಲಿ ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ಅಫ್ಜಲ್ಪುರ ತಾಲೂಕಿನ ಎಲ್ಲ ಸಮಸ್ತ ಉಪನ್ಯಾಸಕ ಬಳಗ ಹಾಗೂ ವಿದ್ಯಾರ್ಥಿಯ ಬಳಗ ಈ ಒಂದು ಕಾರ್ಯಕ್ರಮವನ್ನು ಭಾಗಿಯಾಗಿ ಯಶಸ್ವಿ ಮಾಡಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನಾನು ನಿಮ್ಮ ಯಲ್ಲಾಲಿ ಎನ್ ಪ್ಯಾಟಿ, ರಾಜ್ಯಶಾಸ್ತ್ರ ಉಪನ್ಯಾಸಕ.